ಅಧಿಕಾರಿಗಳು ರಕ್ಷಣೆ ಕೊಡಿ, ಅರಣ್ಯ ಅಧಿಕಾರಿಗಳು ರಕ್ಷಣೆ ಕೊಡಿ, ಅರಣ್ಯ ಅಧಿಕಾರಿಗಳು ರಕ್ಷಣೆ ಕೊಡಿ. ಚಿರತೆ ಹಾವಳಿಯಿಂದ ತಪ್ಪಿಸಿ ಎಂದು ಅರಣ್ಯ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಮನವಿ. ಮಧುಗಿರಿ ಪಟ್ಟಣದ ಗುಟ್ಟೆ ಶನಿಮಾತ್ಮ ದೇವಸ್ಥಾನದ ಬಳಿ ಇರುವ ಸರ್ಕಾರಿ ಮೆಟ್ರಿಕ್ ನಂತರ ಪರಿಶಿಷ್ಟ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದ ಅಕ್ಕಪಕ್ಕದಲ್ಲಿ ಸಂಜೆಯಾದರೆ ಚಿರತೆಗಳ ಹಾವಳಿಯಾಗಿದ್ದು ವಿದ್ಯಾರ್ಥಿಗಳು ಪ್ರತಿನಿತ್ಯ ಭಯದ ವಾತಾವರಣದಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ವಿದ್ಯಾರ್ಥಿಗಳು ಮಾತನಾಡಿ, ಪ್ರತಿದಿನ ಸಂಜೆಯಾದರೆ ನಾವು ಕಾಲೇಜುಗಳಿಂದ ಬರುವಾಗ ತುಂಬಾ ಭಯ ಆಗುತ್ತದೆ. ಅರಣ್ಯ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಹೇಳಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರು. ಈ ವರದಿ ನೋಡಿ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಸರ್, ನನ್ನ ಹೆಸರು ಪವನ್ ಅಂತ. ಇದೆ ಸರ್ ನಂದು. ಸರ್, ಡಿಗ್ರಿ ಓದ್ತೀನಿ ಟಿ ವಿ ಕಾಲೇಜಲ್ಲಿ. ಸರ್, ಇಲ್ಲಿ ತುಂಬ ಚಿರತೆ ಕಾಣಿಸುತ್ತೆ. ಇಲ್ಲಿ ಇರೋಕ್ಕಾಗೋದಿಲ್ಲ ತುಂಬ. ಇಲ್ಲಿ ನಮಗೆ ಸಂಜೆ 6 ಗಂಟೆ ಆದರೆ ಸಾಕಿಲ್ಲ, ಅಡ್ಡಾಡೋಕ್ಕಾಗಲ್ಲ. ಯಾವಾಗಲೂ ಚಿರತೆ ಕಾಣಿಸ್ತಿರುತ್ತೆ. ಹ್ಞೂ ಸರ್, ಡೈಲಿ ಬರ್ತಾ ಇರ್ತಿದ್ದೆ. ಅವಾಗ ಅರಣ್ಯ ಅಧಿಕಾರಿಗಳಿಗೆ ಅವಾಗ ತಿಳಿಸಿದ್ವಿ. 2 ತಿಂಗಳಿಂದ ಬಂದಿದ್ರು. ಬಂದುಬಿಟ್ಟು ಅವ್ರು ಸುಮ್ಮನೆ ಫೋಟೋ ತೆಗೆದುಕೊಂಡು ಅಷ್ಟೇ, ಯಾವುದೇ ರೀತಿಯ ಕ್ರಮಗಳು ತೆಗೆದುಕೊಂಡಿಲ್ಲ ಅವರು. ಅದರಿಂದ ಸರ್, ಹ್ಞೂ ಸರ್, ಡೈಲಿ ಸಮಸ್ಯೆ ಸರ್. ಅದೇ ಸರ್, ಡೈಲಿ ಸಮಸ್ಯೆ. ಹ್ಞೂ ಸರ್, ಅವ್ರಿಗೆ ಅರಣ್ಯ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಅವರು ಬಂದಿದ್ರು. ಅರಣ್ಯ ಅಧಿಕಾರಿಗಳು ಏನು ಸ್ಪಂದಿಸ್ತಿಲ್ಲ ನಿಮಗೆ? ಇಲ್ಲ, ಬಂದಿದೆ ಸರ್. ಬಂದ್ಬಿಟ್ಟು ಫೋಟೋ ತೆಗೆದುಕೊಂಡು ಅಷ್ಟೇ ಸರ್. ಅವರು ಫೋಟೋ ಮಾತ್ರ ಸೀಮಿತ ಆದ್ರ ಅಷ್ಟೇ ಸರ್. ಅವರು ಬನ್ಗಿನ್ ಏನು ಇರಲಿಲ್ಲ, ಏನೂ ಇಡಲಿಲ್ಲ ಸರ್. ಅಷ್ಟೇ ಸರ್. ಮತ್ತೆ ಯಾವ್ಯಾವ ಸಮಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸರ್? ಅವ್ರು ಸಾಯಂಕಾಲ ನೈಟು ಸಾಯಂಕಾಲ ತುಂಬ ಕಾಣಿಸುತ್ತೆ ಸರ್, ನೈಟ್ ಹೊತ್ತು. ನಿಮಗೆ ಎಷ್ಟು ದಿನದಿಂದ ಈ ಥರ ಭಯ ಆಗ್ತಾ ಇದೆ ಅಂದರೆ? ಅವಾಗ ಸ್ಟಾರ್ಟಿಂಗಿಂದ ಸರ್. ಇಲ್ಲಿ ಬಂದಾಗ ಏನೋ ಇದೆ ಸಮಸ್ಯೆ ಸರ್. ಅಪ್ಪ ಅಮ್ಮರು ಏನು ಹೇಳ್ತಾರೆ ಈ ಥರ ಎಚ್ಚರಿಕೆ ಇದೆ? ಅವರು ಊರಿಗೆ ಬಂದುಬಿಟ್ಟು ಇಲ್ಲಿ ಏನು ಇರಬೇಡ್ರಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಬಟ್ ಅಲ್ಲಿ ಊರಿಂದ ಅಡ್ಡಾಡೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಬಸ್ ಅವು ಇವು ಅಂತ. ಅದಕ್ಕಾಗಿ ನಾವು ಇದು ಯಾವುದೇ ರೀತಿ ಅಂತ ಇದು ಮಾಡ್ಕೊಳಕ್ಕಾಗ್ತಿಲ್ಲ.